ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ ವೈದೇಹಿಯವರು ಬರೆದಿರ್ತಕ್ಕಂತಹ ಅಸ್ಪೃಶ್ಯರು ಅನ್ನುವ ಕಾದಂಬರಿಯ ಭಾಗ 6ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಯಾಕೆಂದ್ರೆ ಇದು ಒಂದು ಉತ್ತಮವಾದಂತಹ ಕಾದಂಬರಿಯನ್ನ ಓದಿ ನಾವು ನಿಮ್ಗೆ ಎಲ್ಲೋ ಒಂದ್ ಕಡೆ ಅರ್ಥೈಸ್ತಕ್ಕಂಥದ್ದು, ಹಾಗೇನೆ ಇದನ್ನ ಕೇಳಿದ್ರೆ ನಿಮ್ಗೂ ಕೂಡ ಒಂದು ಕಾದಂಬರಿಯನ್ನ ಓದಿದಂತಹ ಒಂದು ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾ, ಹೀಗೆ ಈ ಪರೀಕ್ಷೆಗೂ ಕೂಡ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಕಾದಂಬರಿ. ಹಾಗಾಗಿ ಇಲ್ಲಿ ನಾವು ಪ್ರಶ್ನೆ ಸಹಿತವಾದಂತಹ ವಿಚಾರಗಳನ್ನ ನಾನು ನಿಮ್ಗೆ ವಿವರಣೆಯನ್ನ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಈಗ ನಾವು ನೇರವಾಗಿ ಭಾಗ 5ರ ವಿಚಾರದ ಬಗ್ಗೆ ನಾನು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ತಿಳಿಸಿದ್ದೇನೆ. ಅದನ್ನ ನನ್ನ ಚಾನೆಲ್ನ ಇಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈಗ ಭಾಗ 6ರ ವಿಚಾರವನ್ನ ಗಮನಿಸ್ತಾ ಹೋಗೋಣ. ನೋಡಿ, ರತ್ನಾಳ ಈಗ ರತ್ನಾಳಿಗೆ ಹೆಣ್ಣು ಮಗು ಜನಿಸಿರ್ತಕ್ಕಂತಹ ವಿಚಾರ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಈಗ ಗಂಡನಿಂದ ಪತ್ರ ಬಂದಿರತಕ್ಕಂಥದ್ದು ಕೂಡ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದು. ಆ ಪತ್ರದಲ್ಲಿ ನಾಮಕರಣವನ್ನ ಮಾಡಿ ಕಳಿಸಿಕೊಡಿ ಅಂತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಈಗ ಇಲ್ಲಿ ರತ್ನಾಳ ಗಂಡ ನಾಮಕರಣಕ್ಕೆ ಈಗ ಬಂದಿದ್ದಾನೆ. ಇಲ್ಲಿ ಗೌರಮ್ಮ ಇಲ್ಲಿ ವಾಸುದೇವರಾಯರ ಮನೆಗೆ ಬಂದಿದ್ದಾನೆ, ಅಂದ್ರೆ ತನ್ನ ಅತ್ತೆ ಮಾವನ ಮನೆಗೆ ಬಂದಿದ್ದಾನೆ, ಅಥವಾ ತನ್ನ ಹೆಂಡತಿ ಇರತಕ್ಕಂತಹ ಹೆಂಡತಿಯ ತವರು ಮನೆಗೆ ಇಲ್ಲಿ ರತ್ನಾಳ ಗಂಡ ಬಂದಿದ್ದಾನೆ. ಇಲ್ಲಿ ನಾಮಕರಣದ ಕಾರ್ಯಕ್ರಮ ನಡೀತಾ ಇದೆ. ನಾಮಕರಣದ ಶಾಸ್ತ್ರ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವನು ನಾಮಕರಣವನ್ನ ಮುಗಿಸ್ಕೊಂಡು, ಆ ಮಗುವಿನ ನಾಮಕರಣ ಮುಗಿದ ನಂತರ ತನ್ನ ಹೆಂಡತಿ ರತ್ನಾಳನ್ನ ಕರೆದುಕೊಂಡು ಹೋಗುವ ಒಂದು ಸನ್ನದ್ಧದಲ್ಲಿ ಅಥವಾ ಒಂದು ತಯಾರಿಕೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಯಾರು? ಇಲ್ಲಿ ರತ್ನಾಳ ಗಂಡ. ಇಲ್ಲಿ ಇವನೇನಪ್ಪಾ ಅಂತಂದ್ರೆ, ಒಂದ್ ರೀತಿಯಲ್ಲಿ ಇವನು ಮೊದಲೇ ಕೋಪಿಷ್ಟ ವ್ಯಕ್ತಿಯಾಗಿದ್ದಾನೆ, ಅಥವಾ ಕೋಪ ಒಂದು ಇರ್ತಕ್ಕಂತಹ ವ್ಯಕ್ತಿ, ಅಥವಾ ಎಲ್ಲ ಒಂದ್ ಕಡೆ ನಾವು ಯಾವಾಗ್ಲೂ ಗಮನಿಸ್ತಾ ಇರ್ತೀವಿ, ಮುಂಗೋಪಿ ಅನ್ನುವಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ರತ್ನಾಳ ಗಂಡ. ಇಲ್ಲಿ ಆ ನಾಮಕರಣದ ಶಾಸ್ತ್ರ ನಡೀತಾ ಇದೆ. ಆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮಗುವನ್ನ ಹೋಗಿ ಸುಮ್ನೆ ನೋಡ್ತಕ್ಕಂಥದ್ದು, ಮಗುವನ್ನ ಕೈಯಲ್ಲೂ ಕೂಡ ಮುಟ್ಟೋದಿಲ್ಲ, ಆ ರೀತಿ ವರ್ತನೆ ಉಳ್ಳಂತಹ ವ್ಯಕ್ತಿ ಆಗಿರ್ತಾನೆ ರತ್ನಾಳ ಗಂಡ. ಹಾಗೇನೆ ಒಂದು ಕಡೆ ಏನಪ್ಪಾ ಅಂದ್ರೆ, ತನ್ನದೇ ನಡಿಬೇಕು ಅನ್ನುವಂತಹ ಒಂದು ಹಠದ ಸ್ವಭಾವ ಇರ್ಬೋದು, ಅಥವಾ ಮುಂಗೋಪಿತನ ಇರ್ಬೋದು ರತ್ನಾಳ ಗಂಡನ ಒಂದು ಸ್ವಭಾವ. ಹಾಗೇನೆ ಇನ್ನೊಂದ್ ಕಡೆ ಗೌರಮ್ಮನವರಿಗೆ, ಅಂದ್ರೆ ತನ್ನ ಅತ್ತೆ ಆಗಿರ್ತಕ್ಕಂತಹ ಗೌರಮ್ಮನವರಿಗೆ ಒಂದು ಭರ್ಜರಿ ಸೀರೆಯನ್ನ ತಂದಿದ್ದಾನೆ. ಅದು ಅಂಚಿನ ಸೀರೆಯನ್ನ ತಂದು ಕೊಟ್ಟಿದ್ದಾನೆ, ಯಾಕೆಂದ್ರೆ ಬಾಣ್ತನ ಮಾಡಿದ್ದಕ್ಕೆ ಅನ್ನೋ ರೀತಿಯಲ್ಲಿ. ಹಾಗೆ ಗೌರಮ್ಮ ಓದ್ಸತಿನೇ ತಂದಿದ್ದಲ್ಲಪ್ಪ, ಈಗ ಮತ್ತೇನ, ಪರವಾಗಿಲ್ಲ, ಅಡ್ಡಿ ಇಲ್ಲ, ಇಟ್ಕೊಳ್ಳಿ ಅಂತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಇನ್ನೊಂದ್ ಕಡೆ ಇಲ್ಲಿ ಯಾವುದೇ ತಾಯಿಗಾಗ್ಲಿ ತನ್ನ ಮಕ್ಕಳಿಗೆ ಅಥವಾ ತನ್ನ ಮುದ್ದು ಮಗಳಿಗೆ ಒಳ್ಳೆ ಹೆಸರನ್ನ ಇಡಬೇಕು ಅಂತಕ್ಕಂತಹ ಒಂದು ಆಸೆ ಇದ್ದೇ ಇರುತ್ತೆ. ಇಲ್ಲಿ ರತ್ನಾಳಿಗೂ ಕೂಡ ಒಂದು ಆಸೆ ಇದೆ. ತನ್ನ ಮಗಳಿಗೆ ನಾನು ಕೇವಲ 2 ಅಕ್ಷರದಲ್ಲಿ ಹೆಸರನ್ನ ಇಡಬೇಕು ಅಂತಕ್ಕಂಥ ಒಂದು ಆಸೆ ಇದೆ. ಆ ಆಸೆಗೆ ರತ್ನಾಳ ಗಂಡ ಎಲ್ಲ ಒಂದ್ ಕಡೆ ತಣ್ಣೀರನ್ನ ಎರಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾನೆ. ಇಲ್ಲ, 2 ಅಕ್ಷರದ ಇಲ್ಲಿ ಅವನು ಎಲ್ಲ ಒಂದ್ ಕಡೆ ಅವಳ ಆಸೆಗೆ ತಣ್ಣೀರನ್ನ ಎರಚಿ ಅವನೇ 3 ಅಕ್ಷರದಲ್ಲಿ ಸುಗುಣ ಅಂತ ಹೇಳಿ ಹೆಸರನ್ನ ಇಡ್ತಾನೆ. ನೋಡಿ, ರತ್ನಾಳ ಹೆಣ್ಣು ಮಗುವಿನ ಹೆಸರು ಏನಪ್ಪಾ ಅಂತಂದ್ರೆ ಸುಗುಣ ಅಂತ ಹೆಸರನ್ನ ಇಡ್ತಾನೆ. ಯಾರು? ರತ್ನಾಳ ಗಂಡ. ಇಲ್ಲಿ ಇನ್ನೊಂದ್ ಕಡೆ ಅವನು ಹೇಳ್ತಾ ಇರ್ತಾನೆ, ಯಾರು ಇಲ್ಲಿ ಮೆಚ್ಚುಗೆಯಿಂದಲೂ ಕೂಡ ಅಡ್ಡ ಹೆಸರನ್ನ ಹಿಡಿದು ಕರೆಯಬಾರದು ಅಂತಕ್ಕಂತಹದ್ದನ್ನ ಹೇಳ್ತಾನೆ. ಯಾಕೆಂದ್ರೆ ಕರೆಯುವಂತಿಲ್ಲ, ಸುಗುಣ ಎಂದು ಇಡೀ ಹೆಸರನ್ನ ಇಲ್ಲಿ ಕರೆಯಬೇಕೆಂಬುದು ಅವನ ಒಂದು ಅಭಿಪ್ರಾಯ ಕೂಡ ಆಗಿರುತ್ತೆ. ಯಾರು? ರತ್ನಾಳ ಗಂಡನದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ರತ್ನಾಳ ತಮ್ಮ ಶೀನಾ ಇಲ್ಲಿ ರತ್ನಾಳ ಮಗುವಿನ ಸೋದರ ಮಾವ, ಎಲ್ಲ ಒಂದ್ ಕಡೆ ಅವನು ತಮ್ಮನಾಗಿರೋದ್ರಿಂದ ರತ್ನಾಳಿಗೆ ಈಗ ಇಲ್ಲಿ ರತ್ನಾಳ ಮಗಳಿಗೆ ಅವನು ಸೋದರ ಮಾವನಾಗ್ತಾನೆ. ಹಾಗಾಗಿ ಸೋದರ ಮಾವನಿಂದ ಎಲ್ಲ ಒಂದ್ ಕಡೆ ಕಿವಿ ಚುಚ್ಚಿಸುವಂತಹ ಒಂದು ಶಾಸ್ತ್ರವೂ ಕೂಡ ನೆರವೇರುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಇದೆಲ್ಲ ನಾಮಕರಣದ ಶಾಸ್ತ್ರ ಮುಗಿದ ಮೇಲೆ ಇಲ್ಲಿ ನೋಡಿ, ಒಂದು ಕರುಣಾಜನಕವಾದಂತಹ ಒಂದು
ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ಆಗಿನ ಕಾಲದಲ್ಲಿ ಹೇಗಿತ್ತು ಒಂದು ವ್ಯವಸ್ಥೆ ಅಂತ ಅಂದ್ರೆ ನೋಡಿ ನಾಮಕರಣ ಇಲ್ಲಿ ಮಾಡಿ ಮುಗಿಸಿದ್ದಾರೆ ಎಲ್ಲರೂ. ಇಲ್ಲಿ ಎಲ್ಲ ಒಂದ್ ಕಡೆ ಭಕ್ಷ್ಯ ಭೋಜ್ಯಗಳನ್ನೆಲ್ಲವನ್ನ ತಿಂದು ಇಲ್ಲಿ ಎಲ್ಲ ಊಟ ಮುಗಿದಿದೆ. ಎಲ್ಲರೂ ತಿಂದು ಬಿಟ್ಟಂತಹ ಎಲೆಗಳನ್ನ ಈ ಮನೆಯ ಹಿತ್ತಲಿನ ಹಿಂದೆ ಎಸೆದಿದ್ದಾರೆ. ಆ ಎಲೆಗಳ ಮೇಲೆ ಎಲ್ಲ ಒಂದ್ ಕಡೆ ಆ ತುಂಬಾ ಇಲ್ಲಿ ಅನೇಕ ಭಕ್ಷ್ಯಗಳನ್ನ ಹಾಕಿರ್ತಾರೆ, ಅಂದ್ರೆ ಆಹಾರಗಳನ್ನ ಬಿಟ್ಟಿರ್ತಕ್ಕಂಥದ್ದು, ಅನೇಕ ಸಿಹಿ ತಿಂಡಿಗಳನ್ನ ಹೆಚ್ಚು ಹೆಚ್ಚು ಸಿಹಿ ತಿಂಡಿಗಳನ್ನ ಬಿಟ್ಟಿರ್ತಾರೆ. ಯಾಕೆಂದ್ರೆ ಇಲ್ಲಿ ಉಂಡಂತಹ ವ್ಯಕ್ತಿಗಳು ಆ ಎಲೆಯನ್ನೆಲ್ಲ ಮನೆಯ ಹಿಂಬದಿಯಲ್ಲಿ ಎಸೆದಿರ್ತಾರೆ. ಆ ಎಸೆದಿರ್ತಕ್ಕಂತಹ ಎಂಜಲೆಲೆಯಲ್ಲಿರ್ತಕ್ಕಂತಹ ಸಿಹಿ ತಿಂಡಿಗಳನ್ನ ಆಹಾರವನ್ನ ಅಲ್ಲಿ ಎಲ್ಲೋ ಒಂದ್ ಕಡೆ ನರಪಟೆ ಅಲ್ಲಿ ಆ ಹೆಂಗಸು ಬಂದು ಮತ್ತೆ ಅವಳ ಸಂಗಡಿಗರು ಎಲ್ಲರೂ ಬಂದು ಆ ಎಂಜಲ ಎಲೆಯಲ್ಲಿರ್ತಕ್ಕಂತಹ ಆಹಾರವನ್ನ ತಿನ್ನುವಂತ ಒಂದು ಪರಿಸ್ಥಿತಿ ಇದೆಯಲ್ಲ, ಅಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಆಹಾರದ ಒಂದು ಹಾಹಾಕಾರ ಇತ್ತು, ಅಥವಾ ಆಹಾರಕ್ಕೋಸ್ಕರ ಎಷ್ಟು ಅಲ್ಲಿ ಜನ ಕಾಯ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ನರಪೆಟ್ಟೆ ಅಂತಂದ್ರೆ ನಾನು ಇನ್ನೊಂದು ತರಗತಿಯಲ್ಲಿ ಹೇಳಿದ್ದೀನಿ, ಇದು ಕೊರಗ ಜಾತಿಯಲ್ಲಿ ಬೇಡುವ ಹೆಂಗಸು ಎಂದು ಕರೆಯುತ್ತಾರೆ. ನರಪೆಟ್ಟೆ ಅಂತಂದ್ರೆ ಕೊರಗ ಜಾತಿಯಲ್ಲಿ ಬೇಡು ಅಂದ್ರೆ ಭಿಕ್ಷೆಯನ್ನ ಬೇಡ್ತಕ್ಕಂತಹ ಹೆಂಗಸು ಅಂತ ಕರೀತಾರೆ. ಆ ಹೆಂಗಸು ಮತ್ತೆ ಅವರ ಜೊತೆಯಲ್ಲಿರ್ತಕ್ಕಂತಹ ಹುಡುಗರು ಎಲ್ರೂ ಆ ಎಂಜಲ್ ಎಲೆಯ ಅಲ್ಲಿ ಇರ್ತಕ್ಕಂತ ಆಹಾರವನ್ನ ತಿಂದು ಅದನ್ನ ಎಲ್ಲೋ ಒಂದ್ ಕಡೆ ಬುತ್ತಿಯನ್ನ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಕಾಗೆಗಳು ಮತ್ತೆ ನಾಯಿಗಳು ಎಲ್ಲವೂ ಕೂಡ ಬರ್ತಾ ಇದಾವೆ. ಅವನ್ನ ಕಾಗೆಯನ್ನ ಓಡಿಸ್ತಾ ನಾಯಿಯನ್ನ ಓಡಿಸ್ತಾ ಅಲ್ಲಿ ಆಹಾರವನ್ನ ಹುಡುಕಿ ತಿಂತಾ ಇರ್ತಕ್ಕಂತಹ ಒಂದು ಕರುಣಾಜನಕವಾದಂತಹ ಒಂದು ಇಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅದನ್ನ ನೋಡಿದಂತಹ ಪುಟ್ಟು ಎಲ್ಲೋ ಒಂದ್ ಕಡೆ ಆ ಚಿಕ್ಕ ಮಗು ಆದ್ರೂ ಕೂಡ ಅವನಿಗೆ ಬೇಸರವಾಗುತ್ತೆ. ಎಂತಹ ವ್ಯವಸ್ಥೆ ಇದೆಯಪ್ಪ, ಛೇ, ಇವರಿಗೆ ಎಲ್ಲೋ ಒಂದ್ ಕಡೆ ಈ ಬ್ರಾಹ್ಮಣರ ಮನೆಯಲ್ಲಿ ಅವರಿಗೆ ಕರೆದು ಊಟವನ್ನ ಹಾಕ್ತಲೆ ಅವರು ತಿಂದಂತಹ ಎಲೆಯ ಎಂಜಿಲನ್ನ ತಿಂತಾ ಇರ್ತಕ್ಕಂತಹ ಸ್ಥಿತಿಯನ್ನ ಕಂಡಂತಹ ಪುಟ್ಟುಗೆ ತುಂಬಾ ಬೇಸರ ಆಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಅವನು ತನ್ನ ಗೆಳೆಯರಿಗೂ ಕೂಡ ಹೇಳ್ತಾ ಹೋಗ್ತಾನೆ. ಹೀಗೆ ಅದು ಒಂದ್ ಕಡೆ ಆದ್ರೆ ಇಲ್ಲಿ ಹಾಗೆ ಮುಂದುವರೆದಂತೆ ಅದೇ ಸಂದರ್ಭದಲ್ಲಿ ಪುಟ್ಟು ಅದನ್ನ ನೋಡಿ ಅವ್ನು ಬೇಜಾರ್ ಮಾಡ್ಕೊಳ್ತಕ್ಕಂಥದ್ದು. ನಂತರ ಈಗ ಮರುದಿನ ರತ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ತನ್ನ ತವರು ಮನೆಯನ್ನ ಬಿಟ್ಟು ಅವಳು ಬೆಳಿಗ್ಗೆ 8 ಗಂಟೆ ಬಸ್ಸಿಗೆ ತನ್ನ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಆಗ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಹೆಣ್ಣು ಮಕ್ಕಳು ದೇವರಿಗೆ ನಮಸ್ಕಾರವನ್ನ ಮಾಡಿ ಆನಂತರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಕ್ಕಂತಹ ಒಂದು ಪದ್ಧತಿ ಇದೆ. ಅದೇ ರೀತಿ ಇವಳು ಕೂಡ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಹೊರಡುತ್ತಿದ್ದಾಳೆ. ಆ ಸಂದರ್ಭದಲ್ಲಿ ಪಾರ್ಥಕ್ಕ ಆ ರತ್ನಾಳ ಮೊದಲನೇ ಮಗು ಆಗಿರ್ತಕ್ಕಂತಹ ರವಿಯನ್ನ ಕರೆದು ಅವನ ಕೈಗೆ 10 ರೂಪಾಯಿ ಕೊಡ್ತಕ್ಕಂಥದ್ದು ಕೊಟ್ಟು ಅಮ್ಮನಿಗೆ ಕಷ್ಟ ಕೊಡ್ಬೇಡ ಅಂತ ಹೇಳಿ ಕಳಿಸ್ತಕ್ಕಂತಹ ಬುದ್ಧಿ ಮಾತನ್ನ ಹೇಳಿ ಕಳಿಸ್ತಕ್ಕಂತಹ ಒಂದು ಪ್ರಸಂಗವನ್ನ ಅಥವಾ ಸಂದರ್ಭವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಈ ರೀತಿ ಪ್ರಶ್ನೆಗಳು ಕೇಳ್ತಾರೆ. ಯಾವ ರೀತಿ ಪ್ರಶ್ನೆಗಳು ಅಂತಂದ್ರೆ, ಸೋಣೆ ತಿಂಗಳ ವಿಶೇಷತೆಗಳೇನು ತಿಳಿಸಿ ಅಂತಕ್ಕಂತಹ ಪ್ರಶ್ನೆಯನ್ನ ನಿಮ್ಗೆ ಒಂದು 5 ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು. ಸೋಣೆ ತಿಂಗಳ ವಿಶೇಷತೆಗಳೇನು, ಸೋಣೆ ಅಂತ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಇವಾಗ ಚರ್ಚೆನ ಮಾಡೋಣ. ಏನು ಸೋಣೆ ಅಂತಂದ್ರೆ ಶ್ರಾವಣ ಮಾಸ ಅಂತ. ಸೋಣೆ ತಿಂಗಳು ಅಂತ ಅಂದ್ರೆ ಇಲ್ಲಿ ಶ್ರಾವಣ ಮಾಸ ಅಂತಕ್ಕಂಥದ್ದು. ನೋಡಿ, ಆಗಿನ ಕಾಲದಲ್ಲಿ ಕುಂದಾಪುರ ಅಥವಾ ಈಗಲೂ ಕೂಡ ಅಲ್ಲಿ ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಆ ಕಾಲದಲ್ಲಿ ಆ ಕುಂದಾಪುರ ಅಥವಾ ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಹೊಸ್ತಿಲು ಪೂಜೆ ಹಾಗೂ ಅಜ್ಜಿ ಶಾಸ್ತ್ರ ಹೀಗೆ ವಿಭಿನ್ನ ರೀತಿಯಾದಂತಹ ಸಂಪ್ರದಾಯ ಆಚರಣೆಗಳು ಅಲ್ಲಿ ನಡೀತಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಸೋಣೆ ಅಂತಂದ್ರೆ ಏನಂತ ಗೊತ್ತಾಯ್ತು. ಈ ಸೋಣೆ ತಿಂಗಳಲ್ಲಿ ಗೌರಮ್ಮನವರಿಗೆ ಸಂಭ್ರಮವೂ ಸಂಭ್ರಮ. ಅಂದ್ರೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣವೇ ಇಡೀ ಮನೆಯಲ್ಲಿ ಸೃಷ್ಟಿಯಾಗಿತ್ತು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಶ್ರಾವಣ ಮಾಸ ಯಾಗನೆ ಹಿಂದೆ ಮುಂದೆ ಇಲ್ಲಿ ಈಗ ಚೌತಿ ಹಬ್ಬ ಹೀಗೆ ಎಲ್ಲದ ಆಚರಣೆಗಳು ಅಲ್ಲಿ ನಡೀತಾ ಇದಾವೆ.
ಇಲ್ಲಿ ವಸಲಿಗೆ ಪೂಜೆ ಮಾಡ್ತಕ್ಕಂಥದ್ದು. ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವಸಲಿದೆ. ನಾವು ಕೂಡ ಸೋಮವಾರ ಅಥವಾ ಶುಕ್ರವಾರ ಬಂತು ಅಂದ್ರೆ ನಾವು ವಸಲನ್ನ ಒರೆಸ್ತಕ್ಕಂಥದ್ದು, ಅದಕ್ಕೆ ರಂಗೋಲಿಯನ್ನ ಬಿಟ್ಟು ಹೂವನ್ನ ಮುಡಿಸಿ ಅದಕ್ಕೆ ಪೂಜೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸಿದೀವಿ. ಅದೇ ರೀತಿ ಇಲ್ಲೂ ಕೂಡ ವಸಲಿನ ಶಾಸ್ತ್ರ ಹಾಗೇನೆ ವಸಲಿನ ಪೂಜೆಯನ್ನ ಮಾಡ್ತಕ್ಕಂಥದ್ದನ್ನ ಈ ಇಲ್ಲಿ ಶ್ರಾವಣ ಮಾಸದಲ್ಲಿ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಆಗ ಏನೇನು ಸಿಹಿ ತಿಂಡಿಗಳು ಅಂದ್ರೆ ಗೋಧಿ ಹಿಟ್ಟಿನ ಮೋದಕ ಆಗಿರ್ಬೋದು, ಹಾಗೇನೆ ಪೂಜೆ ನೈವೇದ್ಯ ಶುಕ್ರವಾರ ಮಂಗಳವಾರದಂದು ದೋಸೆ, ಕಡುಬು, ಪತ್ರೊಡೆ, ಹೀಗೆ ಅನೇಕ ರೀತಿಯ ವಿವಿಧ ಬಗೆಯ ಸಿಹಿ ತಿಂಡಿಗಳನ್ನ ಪದಾರ್ಥಗಳನ್ನ ತಯಾರು ಮಾಡ್ತಾ ಇದ್ರು ಅಲ್ಲಿ ಇಲ್ಲಿ ನೈವೇದ್ಯಕ್ಕಾಗಿ. ಹಾಗೇನೆ ಇನ್ನೊಂದ್ ಕಡೆ ಆ ಸಂಜೆ ಆಯ್ತು ಅಂತ ಅಂದ್ರೆ ಸಾಕು, ಅಲ್ಲಿ ದೀಪವನ್ನ ಹಚ್ಚಿದ ಮೇಲೆ ವಸಲಿಗೆ ಪೂಜೆಯನ್ನ ಮಾಡಿ ನಮಸ್ಕಾರ ಮಾಡ್ತಕ್ಕಂತಹ ಒಂದು ಪದ್ಧತಿ ಇದೆ. ನಂತರ ಅಲ್ಲಿ ವಸ್ತಲಿಗೆ ಇಲ್ಲಿ ಹೂವನ್ನ ಮುಡಿಸ್ತಕ್ಕಂಥದ್ದು, ಮಲ್ಲಿಗೆ ಹೂವನ್ನ ಮುಡಿಸ್ತಕ್ಕಂಥದ್ದಾಗಿರ್ಬೋದು, ಹಾಲು ಸಕ್ಕರೆಯನ್ನ ಇಲ್ಲಿ ಬೆರೆಸಿ ನೈವೇದ್ಯವನ್ನ ಮಾಡ್ತಕ್ಕಂಥದ್ದು. ಹಾಗೆ ಮನೆಯ ಎಲ್ಲಾ ಹೆಣ್ಣು ಮಕ್ಕಳು ವಸ್ತಲಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡುವಂತಹ ಒಂದು ಪದ್ಧತಿ, ಸಂಪ್ರದಾಯ, ಆಚರಣೆ ಅಂತಕ್ಕಂಥದ್ದು ಈ ಸೋಣೆ ತಿಂಗಳಿನಲ್ಲಿ ನಡೀತಾ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಲ್ಲಿ ಆ ಮಕ್ಕಳಿಗೆ ಆನಂದವೋ ಆನಂದ. ಇಡೀ ತಿಂಗಳು, ಆ ಶ್ರಾವಣ ಮಾಸದ ತಿಂಗಳು ಅಥವಾ ಸೋಣೆ ತಿಂಗಳಲ್ಲಿ ಇಡೀ ದಿನ ಸಿಹಿ ಪದಾರ್ಥಗಳು ಮಕ್ಕಳಿಗೆ ಸಿಗ್ತಾ ಇತ್ತು. ಅದಕ್ಕೆ ಮಕ್ಕಳು ಕೂಡ ತುಂಬಾ ಸಂತೋಷದಿಂದ ಆ ಒಂದು ಆಚರಣೆಯಲ್ಲಿ ಪಾಲ್ಗೊಳ್ತಾ ಇದ್ರು ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನಿಮ್ಗೆ ಪಾತ್ರಗಳಲ್ಲಿ ಕೇಳ್ತಾ ಹೋಗ್ಬೋದು. ಇಲ್ಲಿ ಕೂಸ ಅಂತಕ್ಕಂತಹ ಒಂದು ಪಾತ್ರ ಬರುತ್ತೆ, ಹುಲ್ಲು ಕೂಸ. ಆ ಹುಲ್ಲು ಕೂಸ ಅಂತಕ್ಕಂಥದ್ರ ನಾವು ಗಮನಿಸ್ತಾ ಹೋಗ್ಬೋದು. ಅವಳು ಹುಲ್ಲನ್ನ ತರ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಾಳೆ. ಅಲ್ಲಿ ಒಬ್ಬ ಒಡೆಯರ್ ಇರ್ತಾರೆ, ಅವರ ಮನೆಗೆ ಹುಲ್ಲನ್ನ ತರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ಇಲ್ಲಿ ಗೌರಮ್ಮನವರ ಮನೆಗೂ ಕೂಡ ಅವಳು ಹುಲ್ಲನ್ನ ತಂದು, ದನ ಎಮ್ಮೆಗೆ ಹುಲ್ಲನ್ನ ತಂದು ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಾಳೆ, ಅಥವಾ ಸೊಪ್ಪು ತರುವಂತಹ ಕೆಲಸವನ್ನ ಮಾಡ್ತಾ ಇದ್ಲು. ಯಾರು? ಕೂಸ. ಈಗ ಚೌತಿದಿಯ ದಿನ ಇಲ್ಲಿ ಕೊಟ್ಟ ಮಾಡಲು ಒಲೆಯನ್ನ ತಂದು ಅಂಗಳದಲ್ಲಿ ಇಟ್ಟಿದ್ದಾಳೆ. ಇಟ್ಟು ಗೌರಮ್ಮನವರನ್ನ ಒಡತಿಯರೇ ಒಡತಿಯರೇ ಅಂತ ಕರಿತಾ ಇದ್ದಾಳೆ. ಆದ್ರೆ ಗೌರಮ್ಮನವರು ಹಬ್ಬದ ಅಲ್ಲಿ ಸಂಭ್ರಮ ಬಿಡುವಿಲ್ಲದ ಕೆಲಸದಲ್ಲಿ ತೊಡಗಿದ್ದಾರೆ. ಆದ್ರೆ ಅವ್ರಿಗೆ ಇವಳು ಕೂಗ್ತಾ ಇರ್ತಕ್ಕಂಥದ್ದು ಕೇಳಿಸ್ತಾ ಇಲ್ಲ. ಆದ್ರೂ ಕೂಡ ಕೊನೆಗೆ ಕೇಳಿಸಿ, ಕೂಸ ಪಾಪ ತುಂಬು ಬಸರಿ ಹೆಂಗಸು, ತುಂಬು ಬಸರಿಯ ಹೆಂಗಸು. ಆದ್ರೂ ಕೂಡ ಅಂತಹ 9 ತಿಂಗಳಾಗಿದ್ರು ಕೂಡ ಅವಳು ಎಲ್ಲೋ ಒಂದ್ ಕಡೆ ತನ್ನ ಬದುಕನ್ನ ಹೇಗೆ ಬದುಕ್ತಾ ಇದ್ಲು ಅಂತಂದ್ರೆ, ಅಂತಹ ಸಮಯದಲ್ಲೂ 9 ತಿಂಗಳ ಹೆರಿಗೆ ಸಮಯದಲ್ಲೂ ಕೂಡ ಅವಳು ಬೇರೆಯವರ ಮನೆಗೆ ಬಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ನಿಷ್ಠೆಯ ಹೆಣ್ಣು ಮಗಳು, ಗಟ್ಟಿಗಿತ್ತಿ ಹೆಣ್ಣು ಮಗಳು ಅಂತ ನಾವು ಕೂಸಾ ಪಾತ್ರದಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಆ ಸಂದರ್ಭದಲ್ಲೂ ಕೂಡ ಅವಳು ಬಂದು ದುಡಿತಾ ಇದ್ದಾಳೆ. ಹಾಗೇನೆ ಇನ್ನೊಂದ್ ಕಡೆ ಆನಂತರ ಗೌರಮ್ಮನವ್ರು ಬರ್ತಾರೆ. ಬಂದಾದ್ಮೇಲೆ ಅವರು ಸೀರೆ ಅವರು ಒಂದು ಆ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಒಂದು 8 ಆಣಿ ಆ ಹಣವನ್ನ ಕೊಡ್ತಾರೆ. ಆ 8 ಆಣಿ ಹಣವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಕೂಸ ಹೇಳ್ತಾಳೆ, ನೋಡಿ ಅಕ್ಕಿ ಕಾಳು ಇಲ್ಲ. ನೋಡಿ ಅವಳು ಹೇಗೆ ಒಂದ್ ಕಡೆ ದೈನ್ಯವಾಗಿ, ಇಲ್ಲ ಒಂದ್ ಕಡೆ ಅವಳು ಯಾವ ರೀತಿ ಬೇಡ್ತಾಳೆ ಅಂತ ಅಂದ್ರೆ, ಹೇಳ್ತಾ ಇದ್ದಾಳೆ. ಅವಳ ಒಂದು ದೀನ ಸ್ಥಿತಿಯನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, 8 ಆಣಿಯನ್ನ ತೆಗೆದುಕೊಂಡು ಕೊಟ್ಟಂತ ಸಂದರ್ಭದಲ್ಲಿ ಗೌರಮ್ನವರು ಕೂಸ ಕೊಟ್ಟಾಗ ಅಲ್ಲಿ ಅವಳು ಹೇಳ್ತಾಳೆ, ಕೂಸ ಅಕ್ಕಿ ಕಾಳಿಲ್ಲ, ಹೆಗಡೆಯರ ಅಂಗಡಿಯಲ್ಲಿ ದುಡ್ಡು ಕೊಡದೇ ಇದ್ದರೆ ಒಂದು ವಸ್ತುವನ್ನು, ಒಂದು ಸಾಮಾನು ಕೂಡ ಕೊಡೋದಿಲ್ಲ. ಈ 8 ಆಣಿಯಲ್ಲಿ ನನಗೆ ಉಪ್ಪು, ಮೆಣಸು, ಹುಣಸೆಕಾಯಿಗೆ ಸರೋಗುತ್ತೆ ಎಂದು ಆ ಒಂದು ಮರದಡಿಯಲ್ಲಿ ಕುಳಿತುಕೊಂಡು ಅವಳು ತನ್ನ ಕಷ್ಟವನ್ನ ಗೌರಮ್ಮನವ್ರ ಹತ್ರ ಹೇಳ್ಕೊಳ್ತಾಳೆ. ಆಗ ಗೌರಮ್ಮನವರು ಹೇಳ್ದಂತ, ಹೌದಾ, ಇಷ್ಟು ಕಷ್ಟ ಇದ್ರೂ ಕೂಡ ಯಾಕೆ ಇನ್ನೊಂದು ಮಗುವನ್ನ ಹೆರ್ತಾ ಇದೀ ಅಂತ ಅಲ್ಲಿ ಪ್ರಶ್ನೆಯನ್ನ ಮಾಡಿದಾಗ, ಅಯ್ಯೋ ಮಕ್ಕಳು ದೇವ್ರು ಕೊಡೋದವ್ವ, ನಾನೇನ್ ಮಾಡೋದು, ದೇವ್ರೇ ಮಕ್ಕಳು ಕೊಡ್ತಾನೆ, ದೇವ್ರೇ ಆ ಮಕ್ಕಳನ್ನ ಸಾಕ್ತಾನೆ ಅನ್ನುವಂತಹ ಮಾತನ್ನ ಹೇಳ್ತಕ್ಕಂಥದ್ದು. ಅಲ್ಲೊಂದ್ ಕಡೆ ಅಮಾಯಕತೆಯ ಒಂದು ಮಾತುಗಳನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಒಡತಿ ಈಗ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾಳೆ ಗೌರಮ್ಮನವ್ರನ್ನ. ಒಡತಿ, ಸಂಜೆ ಆಗ್ತಿದೆ, ಮಕ್ಕಳು ಕಾಯ್ತಾ ಇದ್ದಾರೆ, ಏನಾದ್ರೂ ಸ್ವಲ್ಪ ಕೊಡಿ ಎಂದು ಕೇಳಿದಾಗ ಗೌರಮ್ಮ ತನ್ನ ಮಾನವೀಯ ದೃಷ್ಟಿಯಿಂದ ಅಯ್ಯೋ ಅವಳಿಗೇನೋ ಒಂದು ಸಹಾಯ ಮಾಡ್ಬೇಕು ಅಂತ ಹೇಳಿ ಗೌರಮ್ಮ ಒಂದು ಸೇರು ಅಕ್ಕಿಯನ್ನ ಕೊಟ್ಟು ಆಗ ಕೂಸು ಅವಳೇನ್ ಮಾಡ್ತಾಳೆ, ಆ ಕೂಸು ಅಲ್ಲಿಂದ ಹೊರಡ್ತಾಳೆ. ಹಾಗೆ ಸುಮಾರು
ಅವಳೇನಪ್ಪಾ ಅಂತಂದ್ರೆ ಅಲ್ಲಿಂದ ಹೋಗ್ತಾ ಹೋಗ್ತಾ ಇನ್ನೊಂದ್ ಕಡೆ ನಾನು ಈ ಮಗುವನ್ನ ಹೆರುವಂತಹ ದಿನಗಳು ಬಂದಿದ್ದಾವೆ. ಆ ಸಂದರ್ಭದಲ್ಲಿ ಆ 10 ತಿಂಗಳು ಸಾರಿ 10 ದಿನ ನಾನು ಆ ನನ್ನ ಹಿರಿ ಮಗಳನ್ನ ಕಳಿಸ್ಕೊಡ್ತೀನಿ. ಯಾಕೆಂದ್ರೆ ನಿಮ್ಮ ಮನೆಗೆ ಹುಲ್ಲನ್ನ ತಂದು ಹಾಕೋದಕ್ಕೆ ನನ್ನ ಹಿರಿ ಮಗಳನ್ನ ತಂದು ಇಲ್ಲಿ ಕಳಿಸ್ಕೊಡ್ತೀನಿ ಅಂತಕ್ಕಂತಹ ಮಾತುಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಕೂಸಾಳ ಕೆಲಸದ ಪ್ರಾಮಾಣಿಕತೆ ಇರ್ಬೋದು ಅಥವಾ ಕೆಲಸದ ಮೇಲೆ ಎಷ್ಟು ನಿಷ್ಠೆ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ನಾನು ಬರೋದಿಲ್ಲ, ಆದ್ರೆ ನನ್ನ ಬದಲಾಗಿ ನನ್ನ ಮಗಳನ್ನ ಕಳಿಸ್ತೀನಿ ಅಂತಕ್ಕಂತಹ ಸ್ಥಿತಿಯಲ್ಲೂ ಕೂಡ ಅವಳು ಹೇಳ್ತಕ್ಕಂಥ ಮಾತನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕಂದ್ರೆ ಕೂಸಾಳ ಬಗ್ಗೆ ನಿಮ್ಗೆ ಕೇಳ್ತಾರೆ. ಹುಲ್ಲು ಕೂಸ ಅಂದ್ರೆ ಹುಲ್ಲನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದ್ಲು. ಇಲ್ಲಿ ಕೂಸಾಳ ಮಕ್ಕಳು ಇನ್ನು ಒಂದು ಇನ್ನು ಇಬ್ರು ಗಂಡ್ ಮಕ್ಳಿದಾರೆ ಅವಳಿಗೆ. ಇಲ್ಲಿ ಹಾಗೇನೆ ಒಬ್ಳು ಹೆಣ್ಮಕ್ಳಿದ್ದಾಳೆ. ಒಂದ್ 3 ಜನ ಮಕ್ಳಿದಾರೆ. ಇನ್ನು ಹೊಟ್ಟೆ ಒಳಗೂ ಕೂಡ ಈಗ ಒಂದು ಮಗು ಇದೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಈ ಕಿರಿ ಮಗನನ್ನ ಅವಳೇನ್ ಮಾಡ್ತಾಳೆ, ಈಗ ಮಕ್ಕಳನ್ನ ಇಲ್ಲಿ ಶಾಲೆಗೆ ಸಹಿತ ಕಳಿಸುವಂತಿಲ್ಲ. ಆದ್ರೆ ಅವಳ ಒಡೆಯರು ಆ ಮಕ್ಕಳೇನಾದ್ರೂ ಶಾಲೆಗೆ ಹೋದರೆ ಕಂಬಕ್ಕೆ ಕಟ್ಟಿ ಬಾರಿಸ್ತೇನೆ ಅಂತ ಹೇಳಿದ್ರಂತೆ. ಒಡೆಯರು ಅಂತ ಅಂದ್ರೆ ಕೂಸ ಇಲ್ಲಿ ಇಲ್ಲ ಒಂದ್ ಕಡೆ ಸೊಪ್ಪನ್ನ ತಂದು ಹಾಕುವ ಗದ್ದೆ ಒಡೆಯರು ಅಂತ ಅವ್ರು ಹೇಳ್ತಾ ಇದ್ರು. ನಿನ್ನ ಮಕ್ಕಳನ್ನ ನೀನು ಶಾಲೆಗೂ ಕಳ್ಸೋ ಆಗಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ಕೂಸ ಏನ್ ಮಾಡ್ತಾಳೆ, ತನ್ನ ಕಿರಿ ಮಗನನ್ನ ಶಾಲೆಗೆ ಸೇರಿಸ್ತಾಳೆ. ಆ ಶಾಲೆಗೆ ಸೇರಿಸಿದ್ರು ಕೂಡ ಆ ಮಗು ಏನ್ ಮಾಡುತ್ತಪ್ಪ ಅಂದ್ರೆ ಶಾಲೆಗೆ ಸರಿಯಾಗಿ ಹೋಗೋದಿಲ್ಲ. ಆದ್ರೆ ದನ ಎಮ್ಮೆ ಮೇಯಿಸುವಂತಹ ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಮಾಡ್ತಾ ಇತ್ತು. ನೋಡಿ, ಅಲ್ಲಿ ದನ ಎಮ್ಮೆ ಮೇಯಿಸಿದ್ರೆ, ಇಲ್ಲಿ ದನ ಮೇಯಿಸಿದ್ರೆ ತಿಂಗಳಿಗೆ 7 ರೂಪಾಯಿ ಕೊಡ್ತಾ ಇದ್ರು. ಆದ್ರೆ ಎಮ್ಮೆ ಮೇಯಿಸಿದ್ರೆ ತಿಂಗಳಿಗೆ 10 ರೂಪಾಯಿಯನ್ನ ಕೊಡ್ತಾ ಇದ್ರು. ಹೀಗೆ ಈ ಹಣವನ್ನ ಅವರು ಕೂಡ ಹೀಗೆ ಅವ್ರ ಬದುಕನ್ನ ನಡೆಸ್ತಾ, ಅದಕ್ಕೆ ಕೂಸ ಹೇಳ್ತಾ ಇದ್ಲು, ನಮ್ಗೆ ಯಾಕೆ ವಿದ್ಯೆ ಗಿದ್ಯೆ, ನಮಗಲ್ಲ ವಿದ್ಯೆ ಗಿದ್ಯೆ ಅಂತ ಹೇಳಿ ಅವಳ ಪಾಡುಗಳು ಸುಮ್ಮನಾಗ್ತಾ ಇದ್ಲು. ಅದೇ ಸಂದರ್ಭದಲ್ಲಿ ಈಗ ಆ ಪಾರ್ಥಕ್ಕ ತನ್ನ ಮಗ ಭಾಸ್ಕರನ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಚೌತಿಯ ದಿನದ ಕಡುಬುಗಳನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಮಗ ತನ್ನ ಜೊತೆಯಲ್ಲಿದ್ದಾಗ ಹೇಗೆ ನಾನು ಕಡುಬನ್ನ ಮಾಡ್ಬೇಕಾದ್ರೆ ನನ್ನ ಜೊತೆಲೇ ಇರ್ತಿದ್ದ ಅಂತಹ ಮಗ ಈಗ ಕೋರ ಜಾತಿಯ ಹುಡುಗಿಯನ್ನ ಅಥವಾ ಕೋರ ಜನಾಂಗದ ಹುಡುಗಿಯನ್ನ ಕಟ್ಕೊಂಡು ಈಗ ಅವನು ಹೊರಟೋಗಿದ್ದಾನೆ ಅಂತ ಆಲೋಚನೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅಥವಾ ಕೊರಗ ಜಾತಿಯ ಹುಡುಗಿ ಅಂತಾನೆ ಹೇಳ್ಬೋದು. ಆ ಕೊರಗ ಜಾತಿಯ ಹುಡುಗಿಯನ್ನ ಇಲ್ಲಿ ಕಟ್ಕೊಂಡು ಹೋಗ್ಬಿಟ್ಟ ಅಂತ ಯೋಚನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿಯೇ ಪ್ರತಿ ವರ್ಷದಂತೆ ಚೌತಿ ಹಬ್ಬದ ದಿನದ ಸಂಜೆ ಈ ಕೊರಗರು ಏನ್ ಮಾಡ್ತಾ ಇದ್ರು, ಡೋಲು ಬಡಿಯುತ್ತಾ ಮನೆ ಮನೆಗೆ ಹೋಗುವಂಥದ್ದು, ಮನೆ ಮನೆಗೆ ಗುಂಪನ್ನ ಕಟ್ಟಿಕೊಂಡು ಹೋಗಿ ಅಲ್ಲಿ ಕಡುಬುಗಳನ್ನ ಪಡೆದುಕೊಂಡು ಇಲ್ಲಿ ದುಡ್ಡನ್ನ ಪಡೆದುಕೊಂಡು ಬರುವಂತಹ ಒಂದು ಸಂಪ್ರದಾಯ ಇತ್ತು. ಅದೇ ರೀತಿ ಈ ಕೋರ ಜಾತಿಯ ಈ ಕೊರಗರ ಜಾತಿಯ ಎಲ್ಲಾ ಜನ ಏನ್ ಮಾಡ್ತಾ ಇದಾರೆ, ಈಗ ತಮಟೆಯನ್ನ ಡೋಲನ್ನ ಬಡಿಯುತ್ತಾ ಮನೆ ಮನೆಗೆ ಬಂದಿದ್ದಾರೆ. ಅವರೀಗ ವಾಸುದೇವರಾಯರ ಮನೆಗೂ ಕೂಡ ಬಂದು ಅಲ್ಲಿ ಕಡುಬುಗಳನ್ನ ಪಡೆದುಕೊಂಡು ಹಣವನ್ನ ಪಡೆದುಕೊಂಡು ಇದ್ದಾರೆ. ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅವ್ರನ್ನ ನೋಡಿದಂತಹ ಪಾರ್ಥಕ್ಕನಿಗೆ ತನ್ನ ಮಗನಿಗೆ ಈ ಕೊರಗ ಜಾತಿಯ ಹೆಣ್ಣಿನ ರುಚಿ ಆಯಿತೆ ಎಂದು ಅವರು ದುಃಖ ಪಡ್ತಕ್ಕಂತಹ ಒಂದು ಸನ್ನಿವೇಶವನ್ನು ಕೂಡ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಅಸ್ಪೃಶ್ಯರು ಅನ್ನುವಂತಹ ಕಾದಂಬರಿಯ ಇಲ್ಲಿ ಭಾಗ 6ರ ಸಾರಾಂಶ ಅಂತಕ್ಕಂಥದ್ದನ್ನ ಗಮನಿಸ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಇನ್ನು ಭಾಗ 7ರ ವಿಚಾರಗಳನ್ನ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.